ಆತ್ಮೀಯ ಮಕ್ಕಳೇ, ಕಾಡಿಗೆ ಮತ್ತೊಂದು ಹೆಸರು ಕಾಂತಾರ. ಕಾಂತಾರ ಎಂದರೆ ದಟ್ಟ ಕಾಡು ಎಂದರ್ಥ. ಬಂಡೀಪುರ, ನಾಗರಹೊಳೆ, ಕುದುರೆಮುಖ, ಬನ್ನೇರುಘಟ್ಟ, ಭದ್ರಾ, ದಾಂಡೇಲಿ, ಪುಷ್ಪಗಿರಿ, ಬ್ರಹ್ಮಗಿರಿ ಮುಂತಾದ ವನ್ಯಜೀವಿ ಧಾಮಗಳ ಹೆಸರನ್ನು ನೀವು ಕೇಳಿರುತ್ತೀರಿ. ಇವು ನೋಡಲು ಎಷ್ಟು ಚೆನ್ನ! ಪ್ರಕೃತಿಗೆ ಕಳಶಪ್ರಾಯವಾಗಿರುವ ಕಾಡು ಒಂದು ವೇಳೆ ನಾಶವಾದರೆ ಏನೆಲ್ಲ ಅನಾಹುತಗಳು ಸಂಭವಿಸಬಹುದು? ಆಗ ನೆಲೆ ಕಳೆದುಕೊಂಡ ವನ್ಯಜೀವಿಗಳ ಪಾಡೇನು ಎಂಬುದರ ಬಗ್ಗೆ ಈ ಪಾಠ ಬೆಳಕನ್ನು ಚೆಲ್ಲುತ್ತದೆ. ಈ ಪಾಠದಲ್ಲಿ ಬರುವ ಪ್ರೇಮ್ ಎಂಬ ಬಾಲಕನ ಕಾಡು ರಕ್ಷಿಸುವ ಪ್ರಯತ್ನವನ್ನು ಎಲ್ಲರೂ ಮೆಚ್ಚಲೇಬೇಕು. ಬನ್ನಿ ಈಗ ಪಾಠವನ್ನು ಶುರು ಮಾಡೋಣ. ಯೂನಿಟ್ 3, ಪ್ರೋಸ್. ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್. ಪ್ರೇಮ್ ಅನ್ನುವವನು ನಿಮ್ಮ ಹಾಗೆ ಒಬ್ಬ ಚಿಕ್ಕ ಬಾಲಕ. ಅವನು ಬಂಡೀಪುರ ಅಭಯಾರಣ್ಯದ ಸಮೀಪವಿರುವ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು. ಅವನು ಪ್ರತಿದಿನ ಸಂಜೆ ಕಾಡಿನಲ್ಲಿ ವಾಯು ವಿಹಾರಕ್ಕೆ ಹೋಗುವ ಒಂದು ಉತ್ತಮ ಹವ್ಯಾಸವನ್ನು ಹೊಂದಿರ್ತಾನೆ. ಅವನು ಹೀಗೆ ಹೋಗಲು ಪ್ರಾರಂಭಿಸಿದ ಕೆಲವೇ ದಿನಗಳಲ್ಲಿ ಕಾಡಿನಲ್ಲಿರುವ ಪ್ರಾಣಿ ಮತ್ತು ಪಕ್ಷಿಗಳೊಂದಿಗೆ ಸ್ನೇಹ ಬೆಳೆಸಿಕೊಳ್ಳುತ್ತಾನೆ. ಒಂದು ದಿನ ಅವನು ಬಹಳ ದುಃಖಿತನಾಗಿ ಶಾಲೆಯಿಂದ ಮನೆಗೆ ಬರ್ತಾನೆ. ಏನಾಯ್ತೆಂದು ಅವನ ತಾಯಿ ಕೇಳಲಾಗಿ ಅವನು ಅಷ್ಟೇ ಚಿಂತೆಯಿಂದ, ಅಮ್ಮ, ಕಾಡಿನಲ್ಲಿರುವ ಬಹಳಷ್ಟು ಮರಗಳನ್ನು ಕಡಿಯಲಾಗ್ತದೆಂದು ಕೇಳಲ್ಪಟ್ಟೆ. ಮರಗಳನ್ನೆಲ್ಲ ಕಡಿದು ಹಾಕಿದರೆ ಕಾಡನ್ನೇ ಆಶ್ರಯಿಸಿಕೊಂಡಿರುವ ಪ್ರಾಣಿ ಮತ್ತು ಪಕ್ಷಿಗಳು ಎಲ್ಲಿಗೆ ಹೋಗಬೇಕು ಎಂದನು. ಪ್ರೇಮನು ಕಾಡಿನಲ್ಲಿರುವ ಗಿಡ, ಮರ, ಪಕ್ಷಿ, ಪ್ರಾಣಿ ಹಾಗೂ ಹೂಗಳನ್ನು ತುಂಬ ಪ್ರೀತಿಸುತ್ತಾನೆಂದು ಅವನ ತಾಯಿಗೆ ತಿಳಿದಿತ್ತು. ಆದ್ದರಿಂದ ಅವಳು, ನೀನು ನಿನ್ನ ಸ್ನೇಹಿತೆಯಾದ ನಸ್ರಿನ್ ಜೊತೆ ಕಾಡಿಗೆ ಹೋಗಿ ನಿಖರವಾಗಿ ಅಲ್ಲಿ ಏನು ನಡೆಯುತ್ತಿದೆ ಎಂದು ಯಾಕೆ ತಿಳಿದುಕೊಳ್ಳಬಾರದು ಎಂದು ಹೇಳುವಳು. ಪ್ರೇಮ್ ತನ್ನ ಸ್ನೇಹಿತೆಯಾದ ನಸ್ರಿನ್ ಜೊತೆಗೂಡಿ ಕಾಡಿಗೆ ಹೋಗಿ ಕಾಡಿನಲ್ಲಿ ತಮ್ಮ ನೆಚ್ಚಿನ ಸ್ಥಳದತ್ತ ನಡೆಯುತ್ತಾರೆ. ಅಲ್ಲಿ ಅವರು ಒಂದು ಬಂಡೆಯ ಮೇಲೆ ಕುಳಿತು ಸುತ್ತಲೂ ನೋಡುತ್ತಿದ್ದಂತೆ ಹೀರಾ ಎಂಬ ಜಿಂಕೆ ತುಂಬ ವೇಗವಾಗಿ ಅವರತ್ತ ಓಡುತ್ತಾ ಬಂದಿತು. ಪ್ರೇಮ್, ಇಲ್ಲಿ ಏನು ನಡೀತಾ ಇದೆ? ಜಿಂಕೆ ಯಾಕೆ ದುಃಖಿತವಾಗಿ ಕಾಣುತ್ತಿದೆ ಎಂದು ನಸ್ರಿನ್ ಪ್ರೇಮ್ನನ್ನು ಕೇಳುತ್ತಾಳೆ. ಅದಕ್ಕೆ ಪ್ರೇಮ್, ಹೌದು ನಸ್ರಿನ್, ಈ ಕಾಡಿನಲ್ಲಿರುವ ಮರಗಳನ್ನು ಶೀಘ್ರದಲ್ಲೇ ಕಡಿಯಲಾಗುವುದು ಎಂದು ಕೇಳಿದ್ದೇನೆ ಮತ್ತು ಹೀರಾ ಕೂಡ ಇದರ ಬಗ್ಗೆ ಕೇಳಿರಬೇಕು ಎಂದು ಪ್ರೇಮ್ ಉತ್ತರಿಸುತ್ತಾನೆ. ಗಿಡಗಳನ್ನು ಕಡಿದರೆ ಈ ಕಾಡಿನಲ್ಲಿರುವ ಪ್ರಾಣಿಗಳು ಎಲ್ಲಿಗೆ ಹೋಗುತ್ತವೆ ಎಂಬುದರ ಕುರಿತು ಇಬ್ಬರು ಸ್ವಲ್ಪ ಹೊತ್ತು ಯೋಚಿಸ್ತಾರೆ. ನಂತರ ಪ್ರೇಮ್ ನಸ್ರಿನ್ ಳತ್ತ ನೋಡಿ, ಈ ಮರಗಳನ್ನು ಕಡಿಯುವುದನ್ನು ನಾವು ಹೇಗೆ ನಿಲ್ಲಿಸಬಹುದು ಎಂದು ಕೇಳ್ತಾನೆ. ಅದಕ್ಕೆ ನಸ್ರಿನ್, ಮರಗಳನ್ನು ಕಡಿಯುವುದನ್ನು ನಿಲ್ಲಿಸಬೇಕಾದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಬೇಕಾಗ್ತದೆ ಎಂದು ಉತ್ತರಿಸುತ್ತಾಳೆ. ಈ ಉಪಾಯದಿಂದಾಗಿ ಇಬ್ಬರಿಗೂ ತುಂಬ ಸಂತೋಷವಾಗುತ್ತದೆ ಮತ್ತು ಅದೇ ಖುಷಿಯಲ್ಲಿ ಇಬ್ಬರು ಪ್ರೇಮ್ನ ಮನೆಗೆ ಹಿಂತಿರುಗುತ್ತಾರೆ. ಪ್ರೇಮ್ ಮನೆಗೆ ಬಂದ ತಕ್ಷಣ ತಮ್ಮ ಯೋಜನೆಯನ್ನು ತಾಯಿಗೆ ವಿವರಿಸುತ್ತಾನೆ. ಅವಳಿಗೂ ಕೂಡ ಅದು ಸರಿ ಎನಿಸುತ್ತದೆ. ಹಾಗಾದರೆ ಇದರ ಬಗ್ಗೆ ನಾವು ಯಾರಿಗೆ ಮತ್ತು ಹೇಗೆ ದೂರು ನೀಡುವುದು ಎಂದು ತಾಯಿಯನ್ನು ಕೇಳ್ತಾನೆ. ಆಗ ಪ್ರೇಮ್ನ ತಾಯಿ, ನೀವು ನಿಮ್ಮ ದೂರನ್ನು ಗ್ರಾಮಸಭೆಯ ಅಧ್ಯಕ್ಷರಿಗೆ ನೀಡಬೇಕಾಗುತ್ತದೆ ಎಂದು ಹೇಳುತ್ತಾಳೆ. ಪ್ರೇಮ್ ಗ್ರಾಮಸಭೆಯ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆದು ಅದಕ್ಕೆ ತನ್ನ ಪೋಷಕರು ಮತ್ತು ಸ್ನೇಹಿತರ ಸಹಿ ಹಾಕಿಸಿಕೊಳ್ತಾನೆ. ಅಷ್ಟೇ ಅಲ್ಲದೆ ಅವನು ತನ್ನೂರಿನ ಸಮುದಾಯದ ಜನರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರನ್ನು ಸಂಪರ್ಕಿಸಿ ಅವರಿಗೆ ಕಾಡಿನ ನಾಶದಿಂದಾಗಿ ಭವಿಷ್ಯದಲ್ಲಿ ಉಂಟಾಗಲಿರುವ ತೊಂದರೆಗಳನ್ನು ಮತ್ತು ಸಮೃದ್ಧ ಕಾಡಿನಿಂದಾಗುವ ಪ್ರಯೋಜನಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸ್ತಾನೆ. ಆಗ ಅವರೆಲ್ಲ ಸಂತೋಷದಿಂದ ಆ ಪತ್ರಕ್ಕೆ ತಮ್ಮ ಸಹಿಗಳನ್ನು ಹಾಕ್ತಾರೆ. ಕೊನೆಗೆ ಪ್ರೇಮ್ ಆ ಪತ್ರವನ್ನು ಗ್ರಾಮಸಭೆಯ ಅಧ್ಯಕ್ಷರಿಗೆ ಪೋಸ್ಟ್ ಮಾಡ್ತಾನೆ. ಪೋಸ್ಟ್ ಮಾಡಿದ ಕೆಲವೇ ದಿನಗಳಲ್ಲಿ ಅವರಿಗೆ ಅಧ್ಯಕ್ಷರಿಂದ ಶುಭ ಸಮಾಚಾರ ಸಿಗುತ್ತದೆ. ಆ ಶುಭ ಸಮಾಚಾರ ಏನು ಅಂತ ಕೇಳುವ ಮುನ್ನ
ಕಾಡಿನ ನಾಶದಿಂದಾಗುವ ತೊಂದರೆಗಳನ್ನು ಇಲ್ಲಿ ನೋಡಬಹುದು. ನೋಡಿದ್ರಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಕಾಡಿನ ನಾಶದಿಂದಾಗಿ ಏನೆಲ್ಲ ತೊಂದರೆ ಅನಾಹುತಗಳು ಸಂಭವಿಸುತ್ತವೆ ಅಂತ. ಓಕೆ, ಈಗ ಆ ಸಮಾಚಾರ ಏನಾಗಿತ್ತೆಂದರೆ, ಗ್ರಾಮಸಭೆಯ ಅಧ್ಯಕ್ಷರಾದ ಶ್ರೀಮತಿ ರುಕ್ಮಿಣಿ ರಾಮಯ್ಯ ಅವರು ಪ್ರೇಮನಿಗೆ ಈ ರೀತಿ ಪತ್ರ ಬರೀತಾರೆ. ಪ್ರೀತಿಯ ಪ್ರೇಮ್, ನೀನು ಪ್ರಕೃತಿಯ ಮೇಲೆ ತೋರಿಸಿರುವ ಅಪಾರ ಪ್ರೀತಿಯ ಬಗ್ಗೆ ನಮಗೆ ತುಂಬ ಸಂತೋಷವಾಗಿದೆ. ಕಾಡಿನಲ್ಲಿರುವ ಮರಗಳನ್ನು ಕಡಿಯಬೇಡಿ ಎಂಬ ನಿಮ್ಮ ವಿನಂತಿಯನ್ನು ಸ್ವೀಕರಿಸಲಾಗಿದೆ. ಈಗ ನಾವು ಕಾಡಿನಲ್ಲಿರುವ ಗಿಡಗಳನ್ನು ಕಡಿಯದಿರಲು ನಿರ್ಧರಿಸಿದ್ದೇವೆ. ಇನ್ನು ಮುಂದೆ ಕಾಡಿನಲ್ಲಿರುವ ಗಿಡಮರಗಳು ಮತ್ತು ಪ್ರಾಣಿ ಪಕ್ಷಿಗಳು ಸುರಕ್ಷಿತವಾಗಿರ್ತವೆ. ನೀನು ಈ ಒಳ್ಳೆಯ ಸುದ್ದಿಯನ್ನು ನಿನ್ನ ಎಲ್ಲ ಸ್ನೇಹಿತರು ಮತ್ತು ಗ್ರಾಮಸ್ಥರಿಗೆ ತಿಳಿಸು. ಇಂತಿ ನಿಮ್ಮ ವಿಶ್ವಾಸಿ ಶ್ರೀಮತಿ ರುಕ್ಮಿಣಿ ರಾಮಯ್ಯ, ಗ್ರಾಮಸಭೆಯ ಅಧ್ಯಕ್ಷರು. ಪತ್ರವನ್ನು ಓದಿದ ಪ್ರೇಮ್ ಅಂದೇ ಸಂಜೆ ಪತ್ರಕ್ಕೆ ಸಹಿ ಹಾಕಿದ ಎಲ್ಲ ಗ್ರಾಮಸ್ಥರನ್ನು ಭೇಟಿ ಮಾಡಿ ಗ್ರಾಮಸಭೆಯ ಅಧ್ಯಕ್ಷರು ನೀಡಿದ ಶುಭ ವರ್ತಮಾನವನ್ನು ಎಲ್ಲರಿಗೂ ಓದಿ ಹೇಳಿದನು. ಎಲ್ಲ ಗ್ರಾಮಸ್ಥರಿಗೂ ಈ ಸುದ್ದಿ ಕೇಳಿ ತುಂಬ ಸಂತೋಷವಾಯಿತು. ಕಾಡನ್ನು ರಕ್ಷಿಸಿದ ಹುಡುಗ ಪ್ರೇಮ್ ಎಲ್ಲರ ಪ್ರಶಂಸೆಗೆ ಪಾತ್ರನಾದನು. ಕಾಡು ಉಳಿದರೆ ನಾಡು ಉಳಿದೀತು. ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು. ಕಾಡು ಬೆಳೆಸಿ ನಾಡು ಉಳಿಸಿ. ಅರಣ್ಯ ನಾಶ ಅದುವೇ ನಮಗೆ ಯಮಪಾಶ. ಅಳಿದರೆ ಕಾಡು, ಅಳುವುದು ನಾಡು. ಕಾಡಿದ್ದರೆ ನಾವಿಲ್ಲಿ, ಕಾಡಿಲ್ಲದೆ ನಾವಿಲ್ಲಿ. ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.